ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನಿನ್ನ ಎಲ್ಲ ಕೆಲಸಗಳಲ್ಲಿ ಪ್ರಾಮಾಣಿಕನಾಗಿರು. ಹೆಚ್ಚು ಹೆಚ್ಚು ಪರಿಶ್ರಮ ಹಾಗೂ ನಿನ್ನ ಶಕ್ತಿ ಮೀರಿ ಪ್ರಯತ್ನವನ್ನ ಪಡು. ನಿನ್ನ ಸತತ ಪ್ರಯತ್ನಕ್ಕೆ ಹಣೆಯ ಬರಹವನ್ನೇ ಬದಲಿಸುವ ಶಕ್ತಿ ಇದೆ ಎನ್ನುವುದನ್ನು ಮರೆಯಬೇಡ. ನಿನ್ನನ್ನು ನೋಯಿಸುವವರ ವಿರುದ್ಧ ಯಾವುದೇ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡ. ಕಾಲವೇ ಉತ್ತರಿಸುತ್ತದೆ. ಕಾಲ ಉತ್ತರಿಸಿದಾಗ ಎಲ್ಲರೂ ಮೌನವಾಗಿ ಸ್ವೀಕರಿಸುತ್ತಾರೆ. ಆತ್ಮಬಲ ಎಂಬ ಅಸ್ತ್ರ ನಿನ್ನ ಕೈಯಲ್ಲಿದ್ದರೆ ಆಕಾಶವೇ ನಿನ್ನ ಕೈಯಲ್ಲಿರುತ್ತದೆ. ಜೀವನದ ಅತ್ಯುತ್ತಮ ಪಾಠವನ್ನು ಯಾವಾಗಲೂ ಜೀವನದ ಅತಿ ಕೆಟ್ಟ ಪರಿಸ್ಥಿತಿಯಲ್ಲಿ ಕಲಿಯುತ್ತೇವೆ ಅನ್ನುವುದನ್ನು ಯಾವಾಗಲೂ ಮರೆಯಬಾರದು. ಜೀವನದಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡರೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡು. ಆದರೆ ಇಡೀ ಜೀವನವೇ ಯೋಚನೆ ಮಾಡುವುದರಲ್ಲಿ ಕಳೆಯಬೇಡ. ಆಗ ನಿನ್ನ ಜೀವನ ಶೂನ್ಯದಲ್ಲಿ ಅಂತ್ಯವಾಗುತ್ತದೆ. ಜೀವನದಲ್ಲಿ ಅವರಿಗಾಗಿ ಇವರಿಗಾಗಿ ಬದುಕುತ್ತೇನೆ ಎಂದು ಹುಚ್ಚು ಸಾಹಸ ಮಾಡಬೇಡ. ಹುಚ್ಚನಾಗುತ್ತೀಯ. ನಿನ್ನನ್ನು ನೀನು ನಂಬು. ನಂಬಿದವರ ನಿನ್ನ ತಂದೆ ತಾಯಿಗಾಗಿ ಬದುಕು. ಆಗಲೇ ಜೀವನ ಸಾರ್ಥಕ. ಕೋಟಿ ಕೋಟಿ ಕೊಟ್ಟು ಖರೀದಿಸಿದ ಜಾಗ ಶಾಶ್ವತವಲ್ಲ. ಆದರೆ ಜೀವ ಕೊಟ್ಟು ಖರೀದಿಸಿದ 6 ಅಡಿ 3 ಅಡಿ ಜಾಗ ಮಾತ್ರ ಶಾಶ್ವತವಾಗುತ್ತದೆ. ಯಾವ ವ್ಯಕ್ತಿ ನಿನ್ನ ಮೇಲೆ ಪ್ರತಿ ಬಾರಿ ಅನುಮಾನ ಪಡುತ್ತಾನೆ ಎಂದರೆ ಅವನಿಗೆ ನೀನು ಮೃಷ್ಟಾನ್ನ ಭೋಜನ ನೀಡಿದರೂ ಅವನು ಅದನ್ನು ಅನುಮಾನದಿಂದಲೇ ನೋಡುವನು. ಯಾರಿಗೆ ಯಾರೂ ಇಲ್ಲ, ನಾವೇ ಎಲ್ಲ ಎಂದು ತಿಳಿಯುವುದು ಸೋಲೆ ಹೊರತು ಗೆಲುವಲ್ಲ. ನನ್ನವರು ನನ್ನವರು ಅಂತ ಹೇಳಿದವರೇ ತನ್ನ ಮನೆಗೆ ತಾವೇ ಬೆಂಕಿ ಹಚ್ಚಿಕೊಂಡಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಕಾಲವೇ ಸಮಾಧಾನ ಮಾಡುತ್ತೆ. ದೇವರು ಹೊಡೆಯುವ ಏಟು ತುಂಬಾ ಭಯಂಕರವಾಗಿರುತ್ತದೆ. ನೀನು ನಿನ್ನ ಕೆಲಸವನ್ನ ಮಾಡು. ನಿನಗೆ ಸಿಕ್ಕಿರುವ ಈ ಬದುಕು ನೀನು ಬದುಕುವುದಕ್ಕೆ ಹೊರತು ಇತರರನ್ನು ಮೆಚ್ಚಿಸುವುದಕ್ಕಲ್ಲ. ಮೆಚ್ಚಿಸುವುದಕ್ಕೆ ಪ್ರಯತ್ನ ಕೂಡ ಪಡಬೇಡ. ನಿಧಾನವಾಗಿ ಗೆದ್ದರೂ ಪರವಾಗಿಲ್ಲ. ಆದರೆ ನಿನ್ನ ಗೆಲುವು ಯಾವತ್ತಿದ್ದರೂ ನಿಯತ್ತಿನಿಂದಿರಬೇಕು. ಆದರೆ ಅವೆಲ್ಲವನ್ನು ಮೀರಿ ನಿಲ್ಲಬೇಕು ಮತ್ತು ಗೆಲ್ಲಬೇಕು ಅನ್ನೋ ಛಲ ಕೂಡ ಬಂದೇ ಬರುತ್ತದೆ. ನೀನು ಎಲ್ಲರನ್ನು ಮೀರಿ ನಿಲ್ಲಬೇಕು. ಗೆಲುವನ್ನು ಸಾಧಿಸುವತ್ತ ಟೀಕಿಸುವವರ ಎದೆಯನ್ನ ನಡುಗುವಂತೆ ಮಾಡಬೇಕು. ನೀನು ಒಂಟಿಯಾಗಿದ್ದರೆ ನಿನ್ನಷ್ಟು ಅದೃಷ್ಟವಂತ ಯಾರೂ ಇರುವುದಿಲ್ಲ. ಏಕೆಂದರೆ ಯಾರ ಸಹವಾಸವೂ ಇರುವುದಿಲ್ಲ, ಯಾರ ನೋವು ಕೂಡ ಇರುವುದಿಲ್ಲ.